ಎಲ್ರಿಗೂ ನಮಸ್ಕಾರ. ನಾವಿವತ್ತು ಶೇಂಗಾ ಹೋಳಿಗೆನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ಇಲ್ಲಿ. ಅದಕ್ಕೂ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಇಲ್ಲಿ 1 kg ಆಗುವಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀವಿ. ಮೊದಲಿಗೆ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡು ತೊಗೋಬೇಕಾಗತ್ತೆ. ಇಲ್ಲಿ ಸ್ವಲ್ಪನೇ ಹಾಕ್ತಾ ಶೇಂಗಾ ಬೀಜನ ಹುರ್ಕೊಂಡು ತೊಗೋಬೇಕು. ಒಮ್ಮೆಲೆ ಜಾಸ್ತಿ ಹುರ್ಲಿಕ್ಕಿಲ್ಲ. ಈ ರೀತಿ ಒಂದು ಬೌಲ್ ಆಗುವಷ್ಟು ಹಾಕಿ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕಪ್ಚಿಕೆ ಬಂದರೆ ಸಾಕು. ಅಲ್ಲಿವರೆಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು, ಹೈ ಫ್ಲೇಮಲ್ಲಿ ಬೇಡ. ಸೊ ನೋಡಿ, ಸ್ವಲ್ಪ ಹುರಿದಾಗಿದೆ. ಇದು ಆಲ್ಮೋಸ್ಟ್ ಎಲ್ಲ ಅಷ್ಟು ಹುರಿದ್ರೆ ಸಾಕಾಗತ್ತೆ. ಸೊ ಎಲ್ಲವನ್ನು ಇದೇ ರೀತಿನ ಹುರಿದು ಒಂದು ಬುಟ್ಟಿಲಿ ಹಾಕಿ ಇಟ್ಕೊಂಡಿದ್ದೀವಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಿದೆ ಅಂತ. ಈ ಕಡೆಗೆ ಹಿಟ್ಟನ್ನು ನಾದ್ತಾ ಇದ್ದೀವಿ. ಇಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಚಿರೋಟಿ ರವೆ ಅಂದರೆ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀವಿ. ರವೆ ಹಾಕಿ ಹಿಟ್ಟನ್ನು ನಾದ್ಕೋದ್ರಿಂದ ಶೇಂಗಾ ಹೋಳಿಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀವಿ. ನಂತರ ಸ್ವಲ್ಪ ರವೆ ನೆನೆಯಲಿ ಅಂತ ಅಲ್ಲಿ ಇಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಈ ಕಡೆಗೆ ನಾವಿಲ್ಲಿ 1 kg ಶೇಂಗಾ ಬೀಜಗೆ 1 kg ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಸೊ ಇವಾಗ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ಯಾವ ರೀತಿ ನಾದ್ಕೋಬೇಕಂತ ಆಮೇಲೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಹಿಟ್ಟು ಚೆನ್ನಾಗಿ ಚಾನ್ಸಿದಾದ ನಂತರ ಈ ರೀತಿ ರವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಹಿಟ್ಟು ಚೆನ್ನಾಗಿ ತಾಗೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ತಾ ಹೋಗಬೇಕು. ನೋಡಿ ಈ ರೀತಿ. ಆಮೇಲೆ ನಂತರ ಈ ರೀತಿ 2 ಕೈಗಳಿಂದ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿಯೇ ನಾದ್ಕೋಬೇಕು. ಸೊ ಏನಾದರೂ ಮನೆಯಲ್ಲಿ ಶೇಂಗಾ ಹೋಳಿಗೆ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಖಂಡಿತವಾಗಿಯೂ ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಇವಾಗ ಒಂದು 20 ನಿಮಿಷ ಮೇಲ್ಗಡೆ ಒಂದು ಪ್ಲೇಟನ್ನು ಈ ರೀತಿ ಮುಚ್ಚಿಬಿಟ್ಟು ಒಂದು 20 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. ಈ ಕಡೆಗೆ ಶೇಂಗಾ ಬೀಜ ಹುರಿದಿರತಕ್ಕಂಥ ಶೇಂಗಾ ಬೀಜನ ಮೇಲ್ಗಡೆಯಿಂದ ಸಿಪ್ಪೆನೆಲ್ಲ ಸ್ವಲ್ಪ ತರತಾಗಿ ತಗೊಂಡ್ರೆ ಸಾಕಾಗತ್ತೆ. ಈ ರೀತಿ 2 ಕೈಯಿಂದ ಮೇಲ್ಗಡೆಯಿಂದ ಸಿಪ್ಪೆನೆಲ್ಲ ಸುಲಿದು ಒಂದು ಮರದಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಸೊ ಅದನ್ನ ಇವಾಗ ಸ್ವಲ್ಪನೇ ಹಾಕ್ತಾ ಮಿಕ್ಸಿಗೆ ಗ್ರೈಂಡ್ ಮಾಡ್ತಾ ಹೋಗಬೇಕು. ತುಂಬ ನುಣ್ಣಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ತರತರೆಯಾಗಿದ್ದರೆ ಸಾಕು. ಸ್ವಲ್ಪ ಹಾಕ್ತಾ ಸ್ವಲ್ಪ ತರತರೆಯಾಗಿಯೇ ಎಲ್ಲವನ್ನು ಇದೇ ರೀತಿಯೇ ಪೌಡ್ರ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು ಮೊದಲಿಗೆ. ಈ ಕಡೆಗೆ 1 kg ಆಗುವಷ್ಟು ಶೇಂಗಾ ಬೀಜನ ಪೌಡ್ರ್ ಮಾಡಿ ತೊಗೊಂಡಿದ್ದೀವಿ. ಅದೇ ಅಳತೆ ಪ್ರಮಾಣದಲ್ಲಿನೇ 1 kg ಆಗುವಷ್ಟು ಬೆಲ್ಲನ ಈ ರೀತಿ ಸಣ್ಣದಾಗಿ ಜಜ್ಜಿ ತೊಗೋಬೇಕು. ಬೆಲ್ಲ ಸ್ವಲ್ಪ ಗಂಟು ಇರಲಿಕ್ಕಿಲ್ಲ, ಆ ರೀತಿ ಮೆತ್ತಗೆ ಜಜ್ಜಿ ತೊಗೋಬೇಕು. ಇವಾಗ ಶೇಂಗಾ ಪೌಡ್ರ್ ಏನಿದೆಯಲ್ಲ ಅದಕ್ಕೆ ಬೆಲ್ಲನ ಸೇರಿಸ್ತಾ ಚೆನ್ನಾಗಿ ಅದನ್ನ ಉಂಡೆ ಆಕಾರದಲ್ಲಿನೇ ಒಂದು ಸೈಡು ನಾದಿ ಇಟ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾವು ಅದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀವಿ. 1 kg ಶೇಂಗಾಗೆ 1 kg ಅಷ್ಟು ಈ ರೀತಿ ಮೆತ್ತಿಗೆ ಜಜ್ಜಿ ಬೆಲ್ಲನ ತೊಗೊಂಡಿದ್ದೀವಿ. ಸೊ ಅದನ್ನ ಶೇಂಗಾ ಬೀಜಗೆ ಚೆನ್ನಾಗಿ ಬೆಲ್ಲ ತಾಗೋ ಥರ ಒಂದು 2 ರಿಂದ 3 ನಿಮಿಷದವರೆಗಾದ್ರೂ ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಬೆಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ. ಇವಾಗ ಉಂಡೆ ಕಟ್ಟಿದರೆ ಈ ಹದ ಬರಬೇಕು. ನೋಡಿ, ಚೆನ್ನಾಗಿ ಕೂಡ್ಕೋದಿದೆ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ಇವಾಗ ಹೂರ್ಣವನ್ನು ಹೋಳಿಗೆಯಲ್ಲಿ ತುಂಬಲಿಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾವಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಬಿಸಿ ಮಾಡಿ ಅದಕ್ಕೆ ಸೇರಿಸ್ತಾ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಜಾಸ್ತಿ ನೀರನ್ನು ಹಾಕಲಿಕ್ಕಿಲ್ಲ, ಜಸ್ಟ್ ಅರ್ಧ ಲೋಟದಲ್ಲೇ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಿ ಈ ರೀತಿ ಚೆನ್ನಾಗಿ ನಾದ್ತಾ ಹೋಗ್ಬೇಕಂದ್ರೆ ಚೆನ್ನಾಗಿ ಬೆಲ್ಲ ಕೂಡ್ಕೊಳ್ಳುತ್ತೆ ಆ ರೀತಿ ಮಾಡೋದ್ರಿಂದ. ಸೊ ನೋಡಿ, ಇವಾಗ ಚೆನ್ನಾಗಿ ಕೂಡ್ಕೊಂಡಾಗಿದೆ. ಇದನ್ನ ಇವಾಗ ಈ ರೀತಿ ಒಂದು ಉಂಡೆ ಆಕಾರ ಮಾಡಿ ಒಂದು ಸೈಡಲ್ಲಿ ಇಡೋಣ. ಇಲ್ಲಿ ಹೋಳಿಗೆನ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಈ ರೀತಿ ಸ್ವಲ್ಪನೇ ಹೂರ್ಣನ ತೊಗೊಂಡ್ಬಿಟ್ಟು ಆ ಆಕಾರದಲ್ಲಿ ತಗೊಂಡು ಈ ಕಡೆಗೆ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ನೋಡಿದರೆ ಗೊತ್ತಾಗ್ತಿದೆ ಎಷ್ಟು ಮೆತ್ತಗೆ ಸಾಫ್ಟಾಗಿ ಬಂದಿದೆ ಅಂತ. ನಾವು ನಾದಿರುವಂಥ ಹಿಟ್ಟು ಚಿಕ್ಕದಾಗಿಯೇ ಉಳ್ಳಿನ ತೊಗೊಂಡ್ಬಿಟ್ಟು ಅದರಲ್ಲಿ ಹೂರ್ಣನ ತುಂಬ್ತಾ ಹೋಗ್ಬೇಕು ಇವಾಗ. ಸೊ ತುಂಬಾ ಟೇಸ್ಟಿಯಾಗಿರುವಂಥ ಶೇಂಗಾ ಹೋಳಿಗೆ
ಆಲ್ಮೋಸ್ಟ್ ಎಲ್ರಿಗೂ ಶೇಂಗಾ ಹೋಳಿಗೆ ಇಷ್ಟ ಆಗೇ ಆಗುತ್ತೆ. ಅದ್ರ ಜೊತೆಗೆ ಒಂಚೂರು ತುಪ್ಪ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತೀರ. ಸೊ ಕೆಲವೊಬ್ರಿಗೆಲ್ಲ ಶೇಂಗಾ ಹೋಳಿಗೆ ಎಲ್ಲ ಬರಲ್ಲ, ಹೇಗಪ್ಪ ಮಾಡು ಅಂತ ಯೋಚನೆ ಮಾಡ್ತಾಯಿದ್ರೆ ಸರ್ ನಮ್ಮ ವಿಡಿಯೋನ ಒಂದು ಸಾರಿ ನೋಡಿಬಿಡಿ. ತುಂಬಾ ಈಸಿಯಾಗಿ ಮಾಡುವಂಥ ಪ್ರೊಸೀಜರ್ನ ನಾವಿಲ್ಲಿ ಹೇಳಿಕೊಡ್ತಾ ಇದ್ದೀವಿ ನಿಮಗೆ. ಈ ರೀತಿ ಒಳಗಡೆ ತುಂಬಿಟ್ಟು ಮೇಲ್ಗಡೆಯಿಂದ ಈ ರೀತಿ ಸ್ವಲ್ಪ ಕನಕನ ಈ ರೀತಿ ಮುಂದ್ಗಡೆ ಈ ರೀತಿ ಮಾಡ್ತಾ ಹೋದರೆ ತುಂಬ ವಿಧಾನವೂ ಕೂಡ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಜಸ್ಟ್ ಸಿಂಪಲ್ಲು ಇಷ್ಟೇ ಮಾಡ್ಕೋಬೋದು. ನೆಕ್ಸ್ಟ್ ಈ ರೀತಿ ಉಳ್ಳೆನ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟಲ್ಲಿ ಎದ್ದಿ, ಇವಾಗ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಈ ರೀತಿ ಲಟ್ಟಣಿಗೆಯನ್ನು ಲಟ್ಟಿಸ್ತಾ ಹೋಗಬೇಕು. ನಿಮಗೆ ದೊಡ್ಡ ಸೈಜ್ ಬೇಕಿದ್ದರೆ ದೊಡ್ಡ ಸೈಜಲ್ಲಿ ಲಟ್ಸ್ಕೊಳ್ಳಿ, ಇಲ್ಲ ಚಿಕ್ಕ ಸೈಜ್ ಬೇಕಿದ್ದರೆ ಚಿಕ್ಕ ಸೈಜಲ್ಲೇ ಲಟ್ಸ್ಕೊಳ್ಳಿ. ತುಂಬಾ ತೆಳ್ಳಗೆ ಲಟ್ಟಿಸ್ಲಿಕ್ಕಿಲ್ಲ, ಸ್ವಲ್ಪ ಮಧ್ಯಮದಲ್ಲೇ ಇರಬೇಕು. ತುಂಬಾ ದಿಪ್ಪನೂ ಬೇಡ, ತುಂಬಾ ತೆಳ್ಳಗೂ ಬೇಡ. ಸೊ ಅಷ್ಟು ಸೈಜಲ್ಲಿದ್ದರೆ ಅಷ್ಟೇ ಇದ್ದರೆ ಸಾಕು. ಇವಾಗ ಒಂದೊಂದಾಗಿಯೇ ನಾವು ಬೇಯಿಸ್ತಾ ಹೋಗ್ತೀವಿ. ಮೊದಲಿಗೆ ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ, ತವಾ ಬಿಸಿ ಆಗಿದೆ. ಇಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಈ ಶೇಂಗಾ ಹೋಳಿಗೆನ ಹೈ ಫ್ಲೇಮಲ್ಲಿ ಇಡಲಿಕ್ಕಿಲ್ಲ, ಮತ್ತು ಜಾಸ್ತಿ ಹೊತ್ತು ಬಿಡಲಿಕ್ಕಿಲ್ಲ. ಸ್ವಲ್ಪ ಸ್ವಲ್ಪ ಬೇಯ್ತಾ ಇದ್ದಂಗೆ ಪಟ್ ಪಟ್ ಅಂತಲೇ ಈ ರೀತಿ ತಿರ್ಸಿನೇ ಹಾಕಬೇಕು, ಅಂದರೆ ಚೆನ್ನಾಗಿ ಬೇಯುತ್ತೆ. ಎರಡು ಸೈಡು ಕೂಡ ನೋಡಿ ನಾವು ತೋರಿಸ್ತಾ ಇದ್ದೀವಿ. ಜಸ್ಟ್ ಒಂದು 40 ಸೆಕೆಂಡ್ ಆಗ್ತಾ ಇದ್ದಂಗೆ ಈ ರೀತಿ ತಿರ್ಸಿ ಹಾಕಿದರೆ ನೋಡಿ ಫ್ರೆಂಡ್ಸ್, ಶೇಂಗಾ ಹೋಳಿಗೆ ಚೆನ್ನಾಗಿ ಬೇಯ್ದಿದೆ. ಮೇಲ್ಗಡೆ ಸ್ವಲ್ಪ ಈ ರೀತಿ ಕಪ್ಚಿಕ್ಕೆ ಬಂದರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವಿಲ್ಲಿ ಒಂದೊಂದು ತೋರಿಸ್ತಾ ಇದ್ದೀವಿ ನೋಡಿ. ಇದು ಬಿಸಿ ಇದ್ದಾಗ ಮೆತ್ತಗಿರುತ್ತೆ, ಸ್ವಲ್ಪ ಆರಿದ ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಶೇಂಗಾ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತವಾಗಿಯೂ ಈ ಶೇಂಗಾ ಹೋಳಿಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.